ಇದೊಂದು ತುಂಬ ಪ್ರಾಬ್ಲಮ್ ನಾನು ಫೇಸ್ ಮಾಡಿರುವಂಥದ್ದು ಈ ಗಾಡಿ ಡ್ರೈವ್ ಮಾಡಬೇಕಾದ್ರೆ ಬಜಾಜ್ ಮ್ಯಾಕ್ಸಿಮಾ ಕಾರ್ಗೋ ವಿಷಯದಲ್ಲಿ. ಸೊ ಹಿಂದ್ಗಡೆ ಬರೋ ಯಾವುದೇ ವಾಹನದವರೇ ಆಗಿರಲಿ, ನಾವು ಆ್ಯಕ್ಚುಲಿ ಇಂಡಿಕೇಟರ್ ಹಾಕಿರ್ತೇವೆ, ಬಟ್ ನಿಮಗೆ ಕಾಣಿಸ್ತಾ ಇರಲ್ಲ. ಸೊ ಈ ಕಾರ್ಗೋ ಈ ವೆಹಿಕಲಲ್ಲಿ 3 ವೀಲರಲ್ಲಿ ಇಂಡಿಕೇಟರ್ ಆಗಿರಲಿ, ಬ್ರೇಕ್ ಆಗಿರಲಿ, ರಿವರ್ಸ್ ಲೈಟ್ ಆಗಿರಲಿ ಇಲ್ಲಿ ಇರ್ತದೆ, ಆಯಿತಾ. ಸೊ ಹಾಗಾಗಿ ನಾವು ಇಂಡಿಕೇಟರ್ ಹಾಕಿದ್ರು ನಿಮಗೆ ಕಾಣಿಸದೇ ಇರಲಿಕ್ಕೆ ಒಂದು ರೀಸನ್ ಏನಂದರೆ, ನೀವು ತುಂಬ ಹತ್ತಿರದಲ್ಲಿ ಇರ್ತೀರ ನಮ್ಮ ಬೆನ್ನ ಹಿಂದೆನೆ. ಸೊ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇದ್ದರೆ ನಿಮಗೆ ನಮ್ಮ ಇಂಡಿಕೇಟರ್ ಆಗಲಿ, ಬ್ರೇಕ್ ಲೈಟ್ ಆಗಲಿ ಕಾಣಿಸ್ಬೋದು. ಮತ್ತು ನಮಗೆ ಹ್ಯಾಂಡ್ ಸಿಗ್ನಲ್ ಮಾಡಲಿಕ್ಕೂ ಆಗೋದಿಲ್ಲ. ಯಾಕೆ ಅಂದರೆ ನಾನು ತೋರಿಸ್ತೇನೆ ನೋಡಿ, ಈ ಜಾಗದಲ್ಲಿ ಎಕ್ಸಲೇಟರ್ ನಮ್ಮ ರೈಟ್ ಹ್ಯಾಂಡ್ ಎಕ್ಸಲೇಟರ್ ಮೇಲೆ ಇರ್ತದೆ, ನಮ್ಮ ಲೆಫ್ಟ್ ಹ್ಯಾಂಡ್ ಕ್ಲಚ್ ಮತ್ತು ಗೇರ್ ಶಿಫ್ಟಿಂಗಲ್ಲಿ ಬಿಸಿ ಇರ್ತದೆ. ಅದು ಆಗಿಯೂ ನಾವು ಒಂದು ಹ್ಯಾಂಡ್ ಸಿಗ್ನಲ್ ಮಾಡ್ತೇವೆ ಅಂತ ಬಂದಾಗ, ಸೊ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಹ್ಯಾಂಡ್ ಸಿಗ್ನಲ್ ಮಾಡುವಂಥ ಅವಕಾಶನೇ ಇರುವುದಿಲ್ಲ ಗಾಡಿಯಲ್ಲಿ. ಹಾಗೆ ಒಂದು ಮರ್ತೋಯ್ತು, 3 ವೀಲರ್ ಈ ಕಾರ್ಗೋ ಏನಿದೆ ಇದರ ಸ್ಪೀಡ್ ಬಂದುಬಿಟ್ಟು 50 ಕಿಲೋಮೀಟರ್ ಮಾತ್ರ, ಮ್ಯಾಕ್ಸಿಮಮ್ 50 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತದೆ. ಸೊ ಹಾಗಾಗಿ ನಾವೊಂದು ನೀಟಾಗಿ ಲೆಫ್ಟ್ ಲೈನಲ್ಲಿ ಹೋಗ್ತಾ ಇದ್ದೀವಿ ಅಂತ ಬಂದಾಗ ಹಿಂದೆಯಿಂದ ಹಾರ್ನ್ ಹೊಡೆದು ಸುಮ್ಮನೆ ತೊಂದರೆ ಮಾಡಬೇಡಿ. ಓವರ್ಟೇಕ್ ಮಾಡೋ ಥರ ಇದ್ದರೆ ಓವರ್ಟೇಕ್ ಮಾಡಿ. ಈ ಹಾರ್ನ್ ಹೊಡಿತಾ ಇದ್ರೆ ಏನಾಗುತ್ತೆ ಗೊತ್ತಾ? ಏನಾಗಲ್ಲ, ನಾವು ಇಳಿದು ಬಂದ್ಬಿಟ್ಟು ಎಂತ ಇಲ್ಲ, ನಾನು ಚಕ್ಕರೆ ಕೇಳಿದ್ ಬಂದದ್ದು.